ರಸ್ತೆ ತಿರುವಿನಲ್ಲಿ ಆಟೋ ಒಂದು ಪಲ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ಪ್ರಯಾಣಿಕರ ನೆರವಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಆಗಮಿಸಿರ್ತಕ್ಕಂಥದ್ದು. ಪಲ್ಟಿಯಾದ ಆಟೋವನ್ನು ಮೇಲಕ್ಕೆತ್ತಿ ತಮ್ಮ ಕಾರ್ನಲ್ಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ರಸ್ತೆ ತಿರುವಿನಲ್ಲಿ ಆಟೋ ಪಲ್ಟಿಯಾಗಿದೆ. ಹಾಗಾಗಿ ಪ್ರಯಾಣಿಕರ ನೆರವಿಗೆ ಬಂದಿದ್ದಾರೆ ಶಾಸಕ ಬಾಲಕೃಷ್ಣ. ಪಲ್ಟಿಯಾದ ಆಟೋವನ್ನು ಮೇಲಕ್ಕೆತ್ತಿ ತಮ್ಮ ಕಾರ್ನಲ್ಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಮದ್ದೂರಿನ ತಿಮ್ಮದಾಸ್ ಹೋಟೆಲ್ ಸಮೀಪ ಕುಣಿಗಲ್ ರಸ್ತೆ ತಿರುವಿನಲ್ಲಿ ಈ ಥರ ಆಗಿದ್ದು ನೋಡಿ ಅಂತ. ತಿಮ್ಮದಾಸ್ ಹೋಟೆಲ್ ಹತ್ರ ಕುಣಿಗಲ್ ರೋಡ್ ಏನಿದೆ ಅಲ್ಲಿ ಟರ್ನ್ ಆಗಬೇಕಾದ್ರೆ ಮೋಸ್ಟ್ಲಿ ಫಾಸ್ಟಾಗಿ ಆಟೋ ಬಂದಿದೆ ಅನಿಸುತ್ತೆ, ಅಪ್ಸೈಡ್ ಆಗಿಬಿಟ್ಟಿದೆ. ಅಲ್ಲೇ ಹೋಗ್ತಾ ಇದ್ರಂತೆ. ಅದೇ ಮಾರ್ಗವಾಗಿ ಮದ್ದೂರಿಗೆ ಹೋಗ್ತಾಯಿದ್ರು ಶಾಸಕ ಬಾಲಕೃಷ್ಣ ಅವರು. ಕೊನೆಗೆ ಅವರೇ ಬಂದು ಇಳಿದು ಕೈ ಹಾಕಿ ಆಟೋ ಮೇಲಕ್ಕೆತ್ತಿ ಆಮೇಲೆ ಆ ಗಾಯಾಳುಗಳನ್ನು ತಮ್ಮ ಕಾರಲ್ಲೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕೆಲಸ ಇದು. ತುಂಬ ಜನ ಈ ಥರ ಆದಾಗ ವಿಡಿಯೋ ಮಾಡ್ಕೊಂಡು ನಿಂತಿರ್ತಾರೆ, ಕೈನೂ ಹಾಕಲ್ಲ, ಅಟ್ಲೀಸ್ಟ್ ಸಹಾಯಕ್ಕೂ ಬರಲ್ಲ. ಬಟ್ ನಾಯಕರಾಗಿ ಶಾಸಕರಾಗಿ ಅವರು ಇದೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಅಲ್ವ ನಮ್ಮ ಮಾದರಿ ನಾಯಕರು ಅಂತ ಕರೆಯೋದು ಎಲ್ಲರನ್ನೂ, ರಾಜಕಾರಣಿಗಳನ್ನು. ಹಾಗಾಗಿ ಬಾಲಕೃಷ್ಣ ಅವರು ತಮ್ಮ ಕಾರಲ್ಲಿ ಅವರೆಲ್ಲರನ್ನೂ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ. ಮತ್ತು ತುಂಬ ಯಾರಿಗೇನು ದೊಡ್ಡ ಮಟ್ಟದ ಗಾಯಗಳಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಂಡೆ. ವಿನಯ್, ಈಗ ಗಾಯಾಳುಗಳ ಸ್ಥಿತಿ ಹೇಗಿದೆ? ಆಮೇಲೆ ಶಾಸಕರು ಹಾಸ್ಪಿಟ್ಲ್ಗೂ ಕೂಡ ಅವರೇ ಹೋಗಿದ್ರಾ? ಏನಾದ್ರು ಹೇಳಿದ್ರೆ ಮಾತಾಡಿದ್ರೆ ಹೇಗೆ ಅಂತ? ಅರವಿಂದ್, ಈ ಒಂದು ಘಟನೆ ನಡೆದಿರುವಂತದ್ದು ಮದ್ದೂರು ಸಮೀಪದ ತಿಮ್ದಾಸ್ ಹೋಟೆಲ್ ಸಮೀಪ. ಏನೋ ಬೆಂಗಳೂರಿನಿಂದ ಮದ್ದೂರಿಗೆ ಹೋಗ್ತಿದ್ದಂತಹ ಶಾಸಕರು ಆ ಒಂದು ತಿಮ್ದಾಸ್ ಹೋಟೆಲ್ ಮುಂಭಾಗ ಹೋಗುವಂತ ಸಂದರ್ಭದಲ್ಲೇ ಈ ಒಂದು ಅಪಘಾತ ಸಂಭವಿಸಿದೆ. ಅಂದ್ರೆ ರಸ್ತೆ ತಿರುವಿನಲ್ಲಿದ್ದಂತ ಕಾರಣ ಏಕಾಏಕಿ ಪ್ಯಾಸೆಂಜರ್ ಆಟೋ ಪಲ್ಟಿ ಆಗಿದೆ. ಪ್ಯಾಸೆಂಜರ್ ಆಟೋದಲ್ಲಿ ಸುಮಾರು 6ಕ್ಕೂ ಹೆಚ್ಚು ಜನ ಪ್ರಯಾಣವನ್ನ ಮಾಡ್ತಿದ್ರು. ಸದ್ಯ ಸಣ್ಣ ಪ್ರಮಾಣದ ಅಪಘಾತ ಆಗಿರೋದ್ರಿಂದ ಯಾರಿಗೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಗಾಯಗಳಾಗಿರಲಿಲ್ಲ. ಆದ್ರೆ ಬಿದ್ದಂತವ್ರು ಎಲ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಕೂಡಲೇ ಅವರನ್ನ ಶಾಸಕರ ಕಾರಿನಲ್ಲೇ ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸ ಕೂಡ ಆಯ್ತು. ಸದ್ಯ ಎಲ್ರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಶಾಸಕರು ಕೂಡ ಅವರ ಆರೋಗ್ಯವನ್ನ ವಿಚಾರಿಸಿಕೊಂಡು ಬಳಿಕ ಅವರ ಕಾರ್ಯಕ್ಕೆ ತೆರಳಿರುವಂತದ್ದು. ಈ ಒಂದು ಘಟನೆಯಲ್ಲಿ ಶಾಸಕರು ತಕ್ಷಣ ಸಹಾಯ ಮಾಡಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆಗೆ ಪಾತ್ರವಾಗಿರುವಂತದ್ದು. ಜೊತೆಗೆ ಅದೇ ರಸ್ತೆಯಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಘಟನೆ ನಡೆದ ತಕ್ಷಣವೇ ಶಾಸಕರು ಸ್ಪಂದಿಸಿರೋದು ಸಾಕಷ್ಟು ಜನಮೆಚ್ಚುಗೂ ಕೂಡ ಕಾರಣವಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.